ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಆರ್ ಜಿ ಕ್ರಿಯೇಷನ್ಸ್. ನಾನು ನಿಮ್ಮ ರಾಕೇಶ್. ಹೌ ಟು ಯೂಸ್ ಪವರ್ ಪಾಯಿಂಟ್ ಇನ್ ಡಬ್ಲ್ಯೂ ಪಿ ಎಸ್ನಲ್ಲಿ ಪವರ್ ಪಾಯಿಂಟ್ ಉಪಯೋಗಿಸುವುದು ಹೇಗೆ? ಡಬ್ಲ್ಯೂ ಪಿ ಎಸ್ ಕೂಡ ಪವರ್ ಪಾಯಿಂಟು ಎರಡು ಸೇಮ್ ಒಂದೇ ಥರ ಇರುತ್ತೆ, ಆದರೆ ಆ್ಯಪ್ ಮಾತ್ರ ಸಪ್ರೇಟ್ ಇದೆ. ಡಬ್ಲ್ಯೂ ಪಿ ಎಸ್ ಆ್ಯಂಡ್ ಮೈಕ್ರೋಸಾಫ್ಟ್ ಅನ್ನೋ ಸಪ್ರೇಟ್ ಆ್ಯಪ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿ ಆಗ್ತದೆ. ಏನೆರಡು ಸಪ್ರೇಟ್ ಇದೆ, ಏನೆರಡರಲ್ಲಿ ಬೇರೆ ಬೇರೆ ಇದೆ, ಏನೆರಡರಲ್ಲಿ ಏನು ವ್ಯತ್ಯಾಸ ಅಂತ ತಿಳ್ಕೊತಾರೆ. ಆ ವ್ಯತ್ಯಾಸನ ಮತ್ತು ಅದರಲ್ಲಿರೋ ಕನ್ಫ್ಯೂಸಸ್ಗಳನ್ನು ಮತ್ತು ಅದರಲ್ಲಿರೋ ಮಾಹಿತಿಯನ್ನು ನೀಡೋದಕ್ಕೆ ನಾನು ಇವಾಗ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಮೆನುನಲ್ಲಿ ಏನಿದೆ ಅಂತ ನೋಡೋಣ. ನ್ಯೂ, ಓಪನ್, ಸೇವ್ ಆ್ಯಸ್, ಎಕ್ಸ್ಪೋರ್ಟ್ ಆನ್ PDF, ಎಕ್ಸ್ಪೋರ್ಟ್ ಟು ಪಿಕ್ಚರ್, ಫೈಲ್ ಪ್ಯಾಕೇಜ್, ಪ್ರಿಂಟ್, ಶೇರ್, ಡಾಕ್ಯುಮೆಂಟ್ ಎನ್ಕ್ರಿಪ್ಷನ್ಸ್. ಅದರಲ್ಲಿ ಡಾಕ್ಯುಮೆಂಟ್ ಎನ್ಕ್ರಿಪ್ಷನಲ್ಲಿ ಎನ್ಕ್ರಿಪ್ಷನ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಮತ್ತು ಶೇರಲ್ಲಿ ಶೇರ್ ಆ್ಯಸ್ PDF ಇದೆ, ಪ್ರಿಂಟಲ್ಲಿ ಪ್ರಿಂಟ್ ಪ್ರಿವ್ಯೂ ನೋಡ್ಬೋದು. ಫೈಲ್ ಪ್ಯಾಕೇಜಸಲ್ಲಿ ಪ್ಯಾಕೇಜಸ್ ಇಂಟು ಫೋಲ್ಡರ್, ಪ್ಯಾಕೇಜಸ್ ಇಂಟು ಕಂಪ್ರೆಸ್ಡ್ ಫೈಲ್ ಅಂದರೆ ಎಲ್ಲ ಸೇರಿ ಒಂದು ಮರ್ಜ್ ಮಾಡಿರೋ ಫೈಲ್ನ ಎಲ್ಲ ಶೀಟ್ಗಳನ್ನು ಒಂದರಲ್ಲಿ ಸೇವ್ ಮಾಡಿರೋದಕ್ಕೆ ನಾವು ಕಂಪ್ರೆಸ್ಡ್ ಫೈಲ್ ಅಂತ ಕರಿತೀವಿ. ಮತ್ತು ಬ್ಯಾಕಪ್ ಆ್ಯಂಡ್ ರಿಕವರಿ. ಬ್ಯಾಕಪ್ ಅಂದರೆ ಬ್ಯಾಕಪ್ ತಗೊಳ್ಬೋದು ಇಮಿಡಿಯೇಟಾಗಿ. ಫೈಲ್ ರಿಪೇರಿ ಅಂದರೆ ಮ್ಯಾನ್ಯುಯಲ್ ಮಾಡ್ಕೊಬೋದು. ಏನಾದ್ರು ಪ್ರಾಬ್ಲಮ್ ಆಯಿತಾ, ಎರರ್ ಇಶ್ಯೂ ಬಂತಾ, ಹೆಲ್ಪ್ ಇದೆ, ಆಪ್ಷನ್ಸ್ ಇದೆ. ಆಪ್ಷನ್ಸ್ ಅಂದರೆ ನೀವೇನಾದ್ರು ಚೇಂಜ್ ಮಾಡ್ಕೊಬೋದು. ಆಪ್ಷನ್ಸಲ್ಲಿ ನೀವೇನಾದರೂ ಇಷ್ಟೇ ಸ್ಪೀಡಲ್ಲಿ ಇರಬೇಕು, ಲಿಮಿಟ್ಟು ಇಷ್ಟೇ ರನ್ ಮಾಡಬೇಕು, ಇಷ್ಟೇ ಇರಬೇಕು ಅಂತ ಒಂದು ಪಾಯಿಂಟ್ ವೈಸ್ ಇರುತ್ತೆ, ಮೀಟರ್ ಸೈಜು ಅಷ್ಟು ಇಷ್ಟು ಅಂತ. ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟು ಎಕ್ಸಿಟ್ ಅಂದರೆ ಕ್ಲೋಸ್ ಮಾಡೋಂಥದ್ದು. ಎಕ್ಸಿಟ್ ಅಂತ ಕೊಟ್ಟು ಇಲ್ಲಿ ನೀವು ಎಸ್ ಅಂತ ಕೊಡಬೇಕು ಅಂದರೆ ನೀವು ಸೇವ್ ಮಾಡಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್ ನೋಡಿ, ನಾನು ಆಲ್ರೆಡಿ ಎಸ್ ಅಂತ ಕೊಟ್ಟು ಎಕ್ಸಿಟ್ ಅಂತ ಕೊಟ್ಟು ನಾನು ಅಲ್ಲಿ ಫೈಲ್ ನೇಮ್ ವೆಲ್ಕಮ್ ಟು ಆರ್ ಜಿ ಕ್ರಿಯೇಷನ್ಸ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, PPTX. ಮತ್ತು ಇದರಲ್ಲಿ ಫೈಲ್ ಟೈಪ್ ನೋಡಬೇಕು. ಮೈನ್ ಫೈಲ್ ಟೈಪಲ್ಲಿ ತುಂಬ ಇದೆ. WPS ಪ್ರೆಸೆಂಟೇಷನ್ ಟೆಂಪ್ಲೇಟ್ಸು, ಪವರ್ ಪಾಯಿಂಟ್ 97 2012 ಪ್ರೆಸೆಂಟೇಷನು ಎಲ್ಲ ಇದೆ. ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ PPTX ಅಂತ ಕೊಟ್ಟು ಸೇವ್ ಮಾಡಬೇಕಾಗುತ್ತೆ. ಪವರ್ ಪಾಯಿಂಟ್ PPTX ಅಂತ ಕೊಟ್ಟು ನಾವು ಸೇವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಆದಮೇಲೆ ಮತ್ತೆ ಇಲ್ಲೋದ ರೀಸೆಂಟ್ ಫೈಲ್ಸ್ ಅಂತ ಇರುತ್ತೆ, ಓಪನ್ ಮಾಡೋದು WPS ಫೈಲ್ಸಲ್ಲಿ. ಅದರಲ್ಲಿ ವೆಲ್ಕಮ್ ಟು ಆರ್ ಜಿ ಕ್ರಿಯೇಷನ್ಸ್ ಅಂತ ಫೈಲ್ ಇದೆಯಲ್ವ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಮೌಸಲ್ಲಿ. ಇಲ್ಲಾಂದರೆ ಮಾಮೂಲಿ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪಲ್ಲಿ ಟಚ್ ಕೊಡಿ ಸ್ಕ್ರೀನ್. ಬನ್ನಿ, ಇವಾಗ ನಿಮಗೆ ಮೆನು ಬಗ್ಗೆ ತಿಳಿಸಿದ್ದೀನಿ. ಇದೇನು ಓಪನ್ ಅಂದರೆ ಏನೇನು ಫೈಲ್ಸ್ ಇದೆ ಅಂತ ಓಪನ್. ನಿಮಗೆ ಎಕ್ಸಾಂಪಲ್ ನೀವು ಆಲ್ರೆಡಿ ಫೈಲ್ ಎಲ್ಲ ಕ್ರಿಯೇಟ್ ಮಾಡಿ ಸೇವ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟು PPT ಮಾಡಿ ಸ್ಲೈಡ್ಸ್ ಎಲ್ಲ ತೋರಿಸಿ ಎಲ್ಲ ಮಾಡಿ ಸೇವ್ ಮಾಡಿ ಒಂದು ಫೋಲ್ಡರಲ್ಲಿ ಹಾಕಿದ್ದೀರಿ. ಅದು ಎಲ್ಲಿರುತ್ತೆ, ಡೆಸ್ಕ್ಟಾಪಲ್ಲಿ ಇರುತ್ತೋ, ಇಲ್ಲಾಂದರೆ ಡಾಕ್ಯುಮೆಂಟ್ಸಲ್ಲಿ ಇರುತ್ತೋ, ಬ್ರೌಸರ್ PCನಲ್ಲಿ ಇರುತ್ತೆ, ಇದು ಗೊತ್ತಾಗಲ್ಲ. ಅದು ಪ್ರತಿಯೊಂದು ಸರ್ಚ್ ಮಾಡಿ ಗೊತ್ತಾಗುತ್ತೆ. ಅವಾಗ ನಾವೆಲ್ಲ ಒಂದು ಡೆಸ್ಕ್ಟಾಪ್ ಇಲ್ಲಿ ಮಾಮೂಲಿ ಓಪನ್ ಕೊಟ್ಟು ಎಲ್ಲಿರುತ್ತೆ ಫೈಲ್ ಅಂತ ಚೆಕ್ ಮಾಡಿದ್ರೆ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಿ. ನಾನು ಇವಾಗ ವೆಲ್ಕಮ್ ಟು ಆರ್ ಜಿ ಕ್ರಿಯೇಷನ್ಸ್ ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ಇದನ್ನು ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ಆಲ್ರೆಡಿ ಓಪನ್ ಇದೆ, ಸುಮ್ಮನೆ ತೋರಿಸಿದ್ದು. ಮತ್ತು ಇದು ಸೇವ್ ಕಂಟ್ರೋಲ್ S ಶಾರ್ಟ್ಕಟ್ ಕೀ. ಮಾಮೂಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ಏನಿರುತ್ತೋ ಆಪ್ಷನ್ಸು ಸೇಮ್ ಆ್ಯಸ್ ಇಟ್ ಈಸ್ WPS ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇದ್ದೇ ಇರುತ್ತೆ. ಅದರಲ್ಲಿರೋ ಅಡ್ವಾನ್ಸ್ಡ್ ಫಾರ್ಮುಲಾಸ್ ಎಲ್ಲ ಇದರಲ್ಲಿರೋದು. ಇದರಲ್ಲೆಲ್ಲ ಮ್ಯಾನ್ಯುಯಲ್ ಆಗಿ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನೆಕ್ಸ್ಟು ಎಕ್ಸ್ಪೋರ್ಟ್ ಟು PDF. ನಾವು ಡೈರೆಕ್ಟಾಗಿ
ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು, PDF ಕನ್ವರ್ಟ್ ಮಾಡ್ಬೋದು PPTನ. ಅಂದರೆ ಮಾಮೂಲಿ ನಾವು ಮೊದಲಾದರೆ ಇದನ್ನು ಕೊಟ್ಟು ಮತ್ತು Ctrl+P ಹೋದ್ರೆ ಏನೇನು ಬರೋದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ, ಇಲ್ಲ ಮೈಕ್ರೋಸಾಫ್ಟ್ ವರ್ಡಲ್ಲಿ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೂರಲ್ಲೂ ಅಷ್ಟೇ ನಾವು ಡೈರೆಕ್ಟಾಗಿ ಇದು ಆಪ್ಷನ್ ಇರಲ್ಲ. ಇದೊಂದು ಆಪ್ಷನ್ ಕೊಟ್ಟಿರೋದು ನಮಗೆ ಒಳ್ಳೆಯದು. ಈ ಆಪ್ಷನ್ ಇರೋದ್ರಿಂದ ನಾವು ಬೇಗ ಫೈಂಡ್ ಔಟ್ ಮಾಡಿ ಬೇಗ PDF ಕನ್ವರ್ಟ್ ಮಾಡ್ಬೋದು. ಮತ್ತು ಪ್ರಿಂಟ್ ಆಪ್ಷನ್ ಇದೆ, ಮತ್ತು ಪ್ರಿಂಟ್ ಪ್ರಿವ್ಯೂ ನೋಡ್ಬೋದು. ಪ್ರಿಂಟ್ ಪ್ರಿವ್ಯೂ ನೋಡಿ ಇಲ್ಲೇ ಸೆಟ್ ಮಾಡ್ಬೋದು. ಪ್ರಿಂಟ್ ಪ್ರಿವ್ಯೂ ಕೊಡಬೇಕು ಅಂದರೆ ಏನೇನಿದೆ, ಏನೇನು ಇರ್ತೈತೆ ಅಂತ ಎಲ್ಲ ಸರ್ಚ್ ಮಾಡ್ಬೋದು. ಇದೆಲ್ಲ ಆಯಿತು. ಇದು ಅಂಡೋ ರೀಡೋ 2 ಆಪ್ಷನ್ ಇದೆ. ಕೆನಾಟ್ ರೀಡೋ ಅಂತ ಗೊತ್ತಾ ಬಂದಿದೆ. ಕೆನಾಟ್ ಅಂಡೋ, ಕೆನಾಟ್ ರೀಡೋ ಅಂತ ತೋರಿಸ್ತದೆ. ಯಾಕೆ ಅಂದರೆ ಎಕ್ಸಾಂಪಲ್ ಇವಾಗ ನೋಡಿ ಬರುತ್ತೆ ನೋಡಿ. ವ್ಯತ್ಯಾಸ ತಿಳಿಯಿರಿ ನೋಡಿ. ನೀವು ಏನು ಮಾಡಿದೆ ಇವಾಗ ಅದು ಆಪ್ಷನ್ ಎಲ್ಲ ರೀಡ್ ಬರ್ತದೆ. Ctrl+Z ಬರ್ತದೆ. ಅಂಡೋ ಮಾಡಿದೆ. ರೀಡೋ ಅಂದರೆ Ctrl+Y. ಹೌದಾ? ನಿಮಗೆ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಅಂಡೋ ರೀಡೋ ಎರಡೂ. ಮೆನು ಬಾರಲ್ಲಿ ನಾವು ಹೋಮ್ ಟ್ಯಾಬ್ ನೋಡ್ಬೋದು, ಇನ್ಸರ್ಟ್ ನೋಡ್ಬೋದು, ಡಿಸೈನ್ ನೋಡ್ಬೋದು, ಟ್ರಾನ್ಸಿಷನ್ ನೋಡ್ಬೋದು, ಆನಿಮೇಷನ್ ನೋಡ್ಬೋದು, ಸ್ಲೈಡ್ ಶೋ ನೋಡ್ಬೋದು, ರಿವ್ಯೂ ನೋಡ್ಬೋದು, ಪ್ರಿವ್ಯೂ ನೋಡ್ಬೋದು, ಟೂಲ್ಸ್ ನೋಡ್ಬೋದು, ಡ್ರಾಯಿಂಗ್ ಟೂಲ್ಸು, ಟೆಕ್ಸ್ಟ್ ಟೂಲ್ ನೋಡ್ಬೋದು. ನಮಗೆ AI ಫಾರ್ಮೆಟಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು WPS 8 ಕೂಡ ಇದೆ. ಇದರಲ್ಲಿ ಸ್ಮಾರ್ಟ್ ಕಂಟೆಂಟ್ ಕ್ರಿಯೇಷನ್ನು ಮಾಡ್ಬೋದು. ಆಟೋಮೆಟಿಕ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಹೋಮಲ್ಲಿ ನೋಡೋಣ. ಹೋಮಲ್ಲಿ ಏನು ಬರುತ್ತೆ, ನ್ಯೂ ಸ್ಲೈಡ್ಸ್ ತಗೊಬೋದು, ಸ್ಲೈಡ್ಸ್ ಲೇಔಟು ಯಾವ್ದು ಬೇಕು ರೀಸೆಟ್ ಮಾಡ್ಬೋದು, ಸೆಕ್ಷನ್ ನೋಡ್ಬೋದು, ಮತ್ತು ಬೋಲ್ಡು, ಇಟಾಲಿಯನ್ನು, ಅಂಡರ್ಲೈನು, ಸ್ಟ್ರೈಟ್ ಥ್ರೂ ಅನ್ನೋದ್ರ ಮೇಲೆ ಸ್ಟ್ರೈಟ್ ಮಾಡೋದ್ರೆ ಅಲ್ಲ ಗೆರೆ ಬರೋ ಅಂಥದ್ದು. ಎಕ್ಸಾಂಪಲು ಬಟ್ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಕಾಣಿಸ್ತಾ ವ್ಯತ್ಯಾಸ? ಅದನ್ನೇ ನಾವು ಸ್ಟ್ರೈಟ್ ಥ್ರೂ ಅಂತೀವಿ. ಮತ್ತು ಇದನ್ನು ಸ್ವಲ್ಪ ಸ್ಟೈಲಿಶ್ ಆಗಿ ಕೊಡೋದು ಡಿಸೈನ್ ಆಗಿ. ಇದನ್ನು ಮತ್ತೆ ಫಾರ್ ಎಕ್ಸಾಂಪಲ್ಲು ಜಿ ಮಾತ್ರ ನಮಗೆ ಸ್ಕ್ವೇರ್ ರೂಟಲ್ಲಿ ಕಾಣಿಸ್ತಾ ಇರಬೇಕು. ಗೊತ್ತಾಯ್ತಾ ಡಿಫ್ರೆನ್ಸು? ಮತ್ತು ಕಲರ್ ನಮಗೆ ಗ್ರೀನು, ಮತ್ತು ಇದು ನಾರ್ಮಲ್ ಅಂದರೆ ಬ್ಲ್ಯಾಕೇ ಕೊಡ್ಬೋದು. ಮತ್ತು ಅದು ಬ್ಯಾಕ್ಗ್ರೌಂಡು ಎಲ್ಲೋ. ಫಾಂಟ್ ಸೈಜಲ್ಲಿ ತುಂಬ ಇದೆ ಆಪ್ಷನ್ಸು. ಫಾಂಟ್ ಸೈಜು ಕೂಡ ನಾವು ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. ಯಾವ್ದು ಬೇಕೋ ಸೇಮ್ ಆ್ಯಸ್ ಇಟ್ ಈಸ್ ಅದರಲ್ಲಿ ಏನಿರುತ್ತೆ ಇದರಲ್ಲಿ ಅದೇ ಕೂಡ ಇರುತ್ತೆ. ಯಾವುದು ಹೆಚ್ಚು ಕಡಿಮೆ ವ್ಯತ್ಯಾಸ ಅಂತ ಕಂಡು ಬರೋದಿಲ್ಲ. ಎಲ್ಲ ಸೇಮ್ ಫಾಂಟ್ ಸೈಜ್ ಅದೇ ಬರುತ್ತೆ. ಫಾಂಟ್ ಸೈಜು, ಫಾಂಟ್ ನೇಮು, A+, A- ಅಂತ ಕ್ಲಿಯರ್ ಫಾರ್ಮೆಟಿಂಗ್ ಕ್ಲಿಯರ್ ಮಾಡಿಬಿಡಿ ಅಷ್ಟೇ. ಬೇಕಾ ಅಂದರೆ ಮತ್ತೆ ಇದು ಮಾಡಿ. ಇದು ಬುಲೆಟ್ ಸೈಜಸ್ಸು, ಯಾವ ಬುಲೆಟ್ ಬೇಕು, ಬಾಟ್ಸಾ, ಲೈನಾ, ಡಿಸೈನರ ಎಲ್ಲ ಥರದ್ದಿದೆ. ಮತ್ತು 1 2 3 ಬೇಕಾ, ABC ಬೇಕಾ, ಮತ್ತು ರೋಮನ್ ನಂಬರ್ಸ್ ಬೇಕಾ, ಸ್ಮಾಲ್ ಎ ಬೇಕಾ, ಬಿಗ್ ಎ ಬೇಕಾ, ಸೆಂಟರ್ ಬೇಕಾ, ಮಿಡಲ್ ಬೇಕಾ, ಎಲ್ಲ ಥರ ಇರುತ್ತೆ. ಮತ್ತು ಹಾರಿಜಾಂಟಲ್ ಸ್ಟೈಲಾ, ವರ್ಟಿಕಲ್ ಸ್ಟೈಲಾ,
ಯಾವ ಥರ ಬೇಕು ನಿಮಗೆ ಎಲ್ಲ ಥರನೂ ನಾರ್ಮಲ್ ಸೈಜ್ ಮಾಡ್ಕೊಬೋದು. ವರ್ಡ್ ಸ್ಟೈಲ್ಸ್ ಅಂದರೆ ಡಿಫ್ರೆಂಟ್ ಟಚ್ ಸ್ಟೈಲ್ ಇರುತ್ತೆ, ಯಾವ ಥರ ಬೇಕು ಡಿಸೈನ್ಸು. ಫಾರ್ ಎಕ್ಸಾಂಪಲ್ ನಮಗೆ ವರ್ಲ್ಡ್ ಇರೋದು ಈ ಥರ ಬೇಕು, ಆ ಸ್ಟೈಲಲ್ಲಿ ಆ ಸ್ಟೈಲ್ ಎಲ್ಲ ಸೆಲೆಕ್ಟ್ ಮಾಡೋದು, ಸ್ಟೈಲ್ ಕ್ಲಿಕ್ ಮಾಡಿದ್ರೆ ವರ್ಲ್ಡ್ ಸ್ಟೈಲ್ ಬರುತ್ತೆ. ಮತ್ತು ಟೆಕ್ಸ್ಟ್ ಫಿಲ್ ಅಂದರೆ ಕಲರು, ಇದರಲ್ಲಿ ಯಾವ ಕಲರ್ ಇದೆ ಅಂತ ಅದೆಲ್ಲ ಅಡ್ವಾನ್ಸ್ ಆಗಿ. ಅಡ್ವಾನ್ಸ್ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಬೇಕಾದ್ರೆ ಅಮೌಂಟ್ ಕೊಟ್ಟು. ಮತ್ತು ಟೆಕ್ಸ್ಟಿಗೆ ಯಾವ್ದು ಬೇಕು, ಟೆಕ್ಸ್ಟ್ ಔಟ್ಲೈನ್ ಯಾವ್ದು ಬೇಕು, ಟೆಕ್ಸ್ಟ್ ಫಿಲ್ ಮಾಡಿದೆ. ಮತ್ತು ಔಟ್ಲೈನ್ಗೆ ಯಾವುದು, ಮತ್ತು ಟೆಕ್ಸ್ಟ್ ಎಫೆಕ್ಟು ಸ್ಯಾಡೋ ಬೇಕಾ, ಈ ಥರ ಎಲ್ಲ ಡಿಸೈನ್, ಯಾವ ಶೇಪು, ಶೇಪ್ ಔಟ್ಲೈನು, ಶೇಪ್ ಎಫೆಕ್ಟು, ಶ್ಯಾಡೋ, ನೋಟ್ರಲ್ಲ ಅಂತ ಬರುತ್ತೆ. ಡ್ರಾಯಿಂಗ್ ಆಪ್ಷನ್ ಹೋಗಿ, ಡ್ರಾಯಿಂಗ್ ಆಪ್ಷನಲ್ಲಿ ಯಾವ ಥರ ಸ್ಟೈಲ್ ಬೇಕು ಆ ಥರ ಇಲ್ಲಿ ಡ್ರಾ ಮಾಡ್ಬೋದು. ಅದೇ ಡ್ರಾಯಿಂಗ್ ಆಪ್ಷನ್ ಹೋಗ್ಬಿಟ್ಟು ಮತ್ತು ಇದನ್ನು ಒಳಗಡೆ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ಎಡಿಟ್ ಟೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಟೈಪ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಕೊಟ್ಟು ಇದು ಸೇವ್ ಮಾಡೋದು.